ದೆಹಲಿನಲ್ಲಿ ಪಾರ್ಲಿಮೆಂಟ್ ಇದು 4ನೇ ವಾರ ಸೆಷನ್ ನಡೀತಾ ಇರೋದು, ಮಾನ್ಸೂನ್ ಸೆಷನ್ನು. ಕಳೆದ 3 ವಾರಗಳಿಂದ ನಾವು ಬಿಹಾರ್ನಲ್ಲಿ ಏನು SIR ವಿರೋಧವಾಗಿ ಎಲ್ಲ ಇಂಡಿಯಾ ಒಕ್ಕೂಟದವರು ಧ್ವನಿ ಎತ್ತುತ್ತಾ ಇದ್ದೀವಿ. ಮೊನ್ನೆ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೂ ಕೂಡ ಬಂದ್ಬಿಟ್ಟು ಯಾವ ರೀತಿ ಮತಗಳ್ಳತನ ಆಗ್ತಾ ಇದೆ, ಡೂಪ್ಲಿಕೇಟ್ ವೋಟ್ಸ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೆಲ್ಲಿನಲ್ಲೂ ಕೂಡ ಸುಮಾರು 2 ಅವರ್ಸ್ ಎಲ್ಲ ಪ್ರೆಸ್ನವ್ರನ್ನ ಕರೆದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ MP ಚುನಾವಣೆಯಲ್ಲಿ ಸುಮಾರು 14ರಿಂದ 16 ಸೀಟು ನಮಗೆ ಕರ್ನಾಟಕದಲ್ಲಿರುವಂತಹ 28 MP ಸೀಟ್ನಲ್ಲಿ 16ರಿಂದ 14 ಸೀಟ್ ನಮಗೆ ಬರಬೇಕು ಅಂತ ನಮ್ಮ ಸಮೀಕ್ಷೆಗಳು ಹೇಳಿದ್ದು ವರದಿ. ಆದರೆ ಬಂದಿರೋದು ಕೇವಲ 9 ಸೀಟು MP. ಸೊ ಆದ್ದರಿಂದ ಈಗ ಸೆಂಟ್ರಲ್ ಬ್ಯಾಂಗ್ಳೂರ್ ಅನಿಸುತ್ತೆ, ಅಲ್ಲಿ ಕೂಡ ವೋಟಿಂಗ್ನಲ್ಲಿ ವ್ಯತ್ಯಾಸ ಆಗಿದೆ. ವೋಟರ್ಸ್ ಪಟ್ಟಿನಲ್ಲಿ ಜಾಸ್ತಿ ನಂಬರ್ಸ್ ತೋರಿಸ್ತಾ ಇದ್ದಾರೆ, ವೋಟರ್ಸ್ ರಿಪೀಟ್ ಆಗ್ತಾ ಇದ್ದಾರೆ. ಒಂದು ದೊಡ್ಡ ಲಾಬಿನೇ ಇದೆ. ಯಾವ ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಆಗಿ ನಮ್ಮ ಜನರ ಪರವಾಗಿರಬೇಕು, ಪ್ರಜಾಪ್ರಭುತ್ವದ ಪರವಾಗಿರಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಒಂದು ವೋಟ್ ಹಾಕುವ ಹಕ್ಕಿರುತ್ತೆ. ಆ ವೋಟನ್ನೇ ಕದೀತಾ ಇದ್ದಾರೆ ಅಂದರೆ ಇದು ಅವ್ರು ಯಾವ ರೀತಿ ನಮ್ಮ ಪ್ರಜಾಪ್ರಭುತ್ವದ ವಿರೋಧವಾಗಿ ಆಡಳಿತ ಪಕ್ಷ ಅಂದರೆ BJP ಪಕ್ಷ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಜನತೆ ಯೋಚನೆ ಮಾಡಲಿ ಅಂತ ಹೇಳಿ, ಜೊತೆಗೆ ನೀವು ಪ್ರೆಸ್ನವರಿಗೂ ಅದೇ ರಿಕ್ವೆಸ್ಟ್ ಮಾಡ್ತಾ ಇರೋದು. 2 ತಾಸು ರಾಹುಲ್ ಗಾಂಧಿಯವರು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಲಿ. ನಾವು ಕೂಡ ಎಲೆಕ್ಷನ್ ಕಮಿಷನಿಗೆ ಕೇಳ್ತಾ ಇರೋದು ಏನು ಅಂದರೆ, ವಿಡಿಯೋ ರೆಕಾರ್ಡಿಂಗ್ ಇರುತ್ತೆ, ಅದನ್ನು ಕೇಳ್ತಾ ಇದ್ದೀವಿ. ಇನ್ನೊಂದು ಸಾಫ್ಟ್ ಕಾಪಿ ಕೇಳ್ತಾ ಇದ್ದೀವಿ ವೋಟರ್ಸ್ ಲಿಸ್ಟಿಂದು. ಅದೇನು ಕೊಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್ ಅವರು ಮೋದಿಯವರ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ತಾರೆ. ನಾವು ಕೂಡ ಅವ್ರಿಗೆ ಕೇಳ್ತಾ ಇರೋದು, ಪ್ರತಿಯೊಂದು ಮತಗಟ್ಟೆಯ ಡೀಟೇಲ್ಸ್ ಕೇಳ್ತಾ ಇದ್ದೀವಿ. ಅದನ್ನು ಎಲೆಕ್ಷನ್ ಕಮಿಷನ್ ಕೂಡ ಕೊಡ್ತೀವಿ. ನಾವು ಕೂಡ ತನಿಖೆಗೆ ರೆಡಿ ಇದ್ದೀವಿ ಅಂತಲೇ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ರಿಕ್ವೆಸ್ಟ್ ಮೀಡಿಯಾ ಕೂಡ, ನಮಗೂ ಕೂಡ ವಿರೋಧ ಪಕ್ಷದಲ್ಲಿದ್ದೀವಿ, ಆದರೆ ಜನತೆ ಪರವಾಗಿದ್ದೀವಿ. ಆದ್ದರಿಂದ ನೀವು ಕೂಡ ನಮಗೆ ಸರಿಯಾದ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಿ ನಮ್ಮ ಧ್ವನಿಯನ್ನು ಎತ್ತಲಿಕ್ಕೆ ಅಂತ ನಿಮಗೂ ಕೂಡ ರಿಕ್ವೆಸ್ಟ್